ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ಈ ಸ್ವಾತಂತ್ರ್ಯ ದಿನಾಚರಣೆಯ ಸಂಚಿಕೆಗೆ ಒಂದು ಅರ್ಥಪೂರ್ಣವಾದ ಆರಂಭ ಸಿಕ್ಕಿದೆ. ಆವತ್ತು ಸಿಕ್ಕ ಸ್ವಾತಂತ್ರ್ಯವನ್ನ ಇವತ್ತು ಗಡಿಯಲ್ಲಿ ಎದೆ ಕೊಟ್ಟು ನಿಂತು ಕಾಪಾಡ್ತಾ ಇರೋದು ನಮ್ಮ ಹೆಮ್ಮೆಯ ಸೈನಿಕರು. ಆ ಎಲ್ಲ ವೀರ ಯೋಧರಿಗೆ ನಮ್ಮ ಕಡೆಯಿಂದ ಒಂದು ಬಿಗ್ ಸಲ್ಯೂಟ್. ಈ ಒಂದು ಸಂದರ್ಭದಲ್ಲಿ ಜಡ್ಜಸ್ ಪ್ಲೀಸ್ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ಸ್ವಾತಂತ್ರ್ಯ ಈ ಪದದಲ್ಲೇ ಒಂದು ಶಕ್ತಿ ಇದೆ. ಭಾರತೀಯರ ಎದೆ ನೆಲದ ಮೇಲೆ ಸ್ವಾತಂತ್ರ್ಯದ ಬೀಜ ಬಿತ್ತಿ ಇವತ್ತಿಗೆ 72 ವರ್ಷಗಳಾದವು. ಮಹಾತ್ಮರು ಹುತಾತ್ಮರ ಜೀವದಾನದ ಫಲವಾಗಿ ಸಿಕ್ಕಿದ್ದೆ ನಮಗೆ ಈ ಸ್ವಾತಂತ್ರ್ಯ. ನಮಗೆ ಬದುಕು ಕೊಟ್ಟು ಜೀವ ತೆತ್ತ ಅದೆಷ್ಟೋ ಚೇತನಗಳನ್ನ ನೆನಪು ಮಾಡ್ಕೋತಾ ನಮ್ಮೆಲ್ಲರ ಕಡೆಯಿಂದ ಭಾರತೀಯರೆಲ್ಲರಿಗೂ ಗುರು ಸರ್, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಬೆಳಗಿಂದ ಎಲ್ಲಾ ಕಡೆ ಫ್ಲಾಗ್ ಹಾಸ್ಟಿಂಗ್ ಎಲ್ಲಾ ಕಡೆ ಮಾಡ್ತಾ ಇದ್ದಾರೆ, ನಾವು ಕೂಡ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಈ ಒಂದು ಸಂದರ್ಭದಲ್ಲಿ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಆಕ್ಚುಲಿ ಭಾರತಕ್ಕೆ ದೊಡ್ಡ ದಿವಸ ಅದು ಸ್ವಾತಂತ್ರ್ಯ ಸಿಕ್ಕಿದ್ದು. ಅಂಡ್ ಎಲ್ಲದಕ್ಕಿಂತ ಇಷ್ಟ ಆಗಿದ್ದು ನಾನು ಈ ವೇದಿಕೆಯಲ್ಲಿ ಸೈನಿಕರಿಗೆ ಕ್ರೆಡಿಟ್ ಕೊಟ್ಟು ಸೈನಿಕರನ್ನ ಒಂದು ಒಳ್ಳೆ ಅವ್ರ ಜೀವನ ಶೈಲಿಯನ್ನ ಕಣ್ಣು ಮುಂದೆ ಎಷ್ಟು ಚೆನ್ನಾಗಿ ಬಿಂಬಿಸಿದ್ದೀರಾ. ನನಗೆ ಪರ್ಸನಲ್ ತುಂಬಾ ಟಚ್ ಆಯ್ತು. ಕಾರಣ ನಾನು ಒಂದು ಸೈನಿಕನ ಮಗನೇ. ಇವನಂತ ನಾನು ವರ್ಷಕ್ಕೆ ಅವ್ರ ಕಷ್ಟ ಗೊತ್ತು ನನಗೆ. ವರ್ಷಕ್ಕೆರಡು ಬಂದು ಆ ವರ್ಷ ಪೂರ್ತಿಯ ಪ್ರೀತಿಯನ್ನು ಒಟ್ಟಿಗೆ ಕೊಟ್ಟು ಹೋಗ್ತಾ ಇದ್ರು. ಸೊ ಈ ದಿವಸ ಐ ಥಿಂಕ್ ಈ ಪೋರ್ಟ್ರೇಯಲ್ ಎಷ್ಟೋ ಜನ ಸೈನಿಕರಿಗೆ ನಾವು ಆಕ್ಚುಲಿ ಅಂದ್ರೆ ಋಣಿ ಆಗಿದ್ದೀವಿ. ಅವ್ರಿಗೆಲ್ರಿಗೂ ಐ ಥಿಂಕ್ ಅ ಬಿಗ್ ಸಲ್ಯೂಟ್. ಖಂಡಿತವಾಗಿಯೂ ನಮ್ಮ ಸ್ವಾತಂತ್ರ್ಯ ಎಷ್ಟೋ ಜನರ ತ್ಯಾಗದ ಫಲ, ತ್ಯಾಗದ ಸಂಕೇತ. ಸೊ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕಾಗಿರೋದು ನಮ್ಮ ಕರ್ತವ್ಯ. ಹಾಗೆ ರಾಗಿಣಿ, ಐ ಥಿಂಕ್ ನಿಮ್ಮ ತಂದೆ ಕೂಡ ಆರ್ಮಿನಲ್ಲಿ ಇದ್ದವರು. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ದಿನ? ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗ್ ವಿತ್ ಸಲ್ಯೂಟ್, ದೊಡ್ಡ ಸಲ್ಯೂಟ್ ಮಾಡಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ, ಪ್ರತಿಯೊಬ್ಬರು ಸೋಲ್ಜರ್ಗೂ. ಯಾರ್ಯಾರು ಶಹೀದ್ ಆಗಿರೋದು ನಮ್ಮ ವಾರ್ಸಲ್ಲಿ ಅವರು ಅವ್ರ ಲೈಫ್ನ ಕೊಟ್ಟಿದ್ದಾರೆ. ನಾವು ಇಲ್ಲಿ ನೆಮ್ಮದಿಯಾಗಿ ನಿಂತ್ಕೊಂಡು ಮಲ್ಕೊಂಡು ತಿಂತಾ ಇದ್ದೀವಿ ಬದುಕಿದ್ದೀವಿ ಅಂತ ಅವರಿಂದಾನೆ. ಸೊ ಅವರು ಮತ್ತೆ ಸ್ಪೆಷಲಿ ಅವ್ರ ಫ್ಯಾಮಿಲೀಸ್ಗೂ ಅವ್ರ ಹೆಂಡತಿರಿಗೂ, ಬಿಕಾಸ್ ಐ ಥಿಂಕ್ ಒಂದು ಸೋಲ್ಜರ್ಸ್ ಲೈಫ್ ಎಷ್ಟು ಕಷ್ಟ ಇರುತ್ತೆ ಅವ್ರದ್ದು ಫ್ಯಾಮಿಲಿಗೆ ಅಷ್ಟೇ ಕಷ್ಟ ಇರುತ್ತೆ. ಸೊ ಐ ಥಿಂಕ್ ಎಲ್ರಿಗೂ ಒಂದು ದೊಡ್ಡ ಸಲ್ಯೂಟ್ ಹೇಳಕ್ ಇಷ್ಟಪಡ್ತೀನಿ ನಾನು. 25 ವರ್ಷ ಸರ್ವ್ ಮಾಡಿದ್ರು ಇಂಡಿಯನ್ ಆರ್ಮಿಯಲ್ಲಿ ನಮ್ಮಪ್ಪ. ಸೊ ಐ ಥಿಂಕ್ ಇಡೀ ಚೈಲ್ಡ್ಹುಡ್ ನಾವು ಅವ್ರು ನೋಡದೆ ಗ್ರೋ ಆಗಿದ್ದೀವಿ. ಸೊ ನಮ್ಗೆ ಗೊತ್ತು ಎಷ್ಟು ಕಷ್ಟ. ಅವ್ರು ಯಾವಾಗಲೂ ಇರಲಿಲ್ಲ. ಗುರು ಸರ್ ಹೇಳಿದ ಹಾಗೆ ಒಂದು ವರ್ಷದಲ್ಲಿ 1 ತಿಂಗಳು ಬರೋರು. ಮೈ ಫಾದರ್ ವಾಸ್ ಸೇನಾ ಮೆಡಲ್ ವಿನ್ನರ್ ಕೂಡ. ಆಮೇಲೆ ಅವರು ಕಾರ್ಗಿಲ್ ವಾರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಅಲ್ಲಿ ಭಾಗವಹಿಸಿದ್ರು. ಸೊ ಐ ನೋ ಆಲ್ ದ ಸ್ಟ್ರಗಲ್ಸ್. ಐ ಥಿಂಕ್ ನಾವು ನಮ್ಮ ಕಡೆಯಿಂದ ಚಿಕ್ಕದು ಆ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಅನ್ಕೊಂಡು ಮಾಡಿದ್ರೆ ಐ ಥಿಂಕ್ ದೊಡ್ಡ ಚೇಂಜ್ ಆಗುತ್ತೆ ಬಹುಶಃ ನಮ್ಮ ಸ್ಟೇಟ್ ಅಲ್ಲಿ ಇಲ್ಲ ಇಂಡಿಯಾದಲ್ಲಿ ಕೂಡ. ಸೊ ಪ್ಲೀಸ್ ಗೈಸ್ ಬಿ ರೆಸ್ಪಾನ್ಸಿಬಲ್, ಬಿಕಾಸ್ ಇಂಡಿಪೆಂಡೆನ್ಸ್ ಇದ್ರೂ ನಾವು ಇಂಡಿಪೆಂಡೆಂಟ್ ಇಲ್ಲ. ಐ ಆಮ್ ಶೋರ್ ನಿಮ್ಗೆ ಎಲ್ರಿಗೂ ಗೊತ್ತು ನಾನು ಯಾವ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ರೆಸ್ಪಾನ್ಸಿಬಲ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಕ್ಚುಲಿ ಇವತ್ತು ನಮ್ಗೆ ಬಹಳ ಹೆಮ್ಮೆ ದಿವಸ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಮ್ಮ ಇಬ್ರು ಜಡ್ಜಸ್ ಸೈನಿಕರ ಕುಟುಂಬದಿಂದಾನೇ ಬಂದಿದ್ದಾರೆ. ಸೊ ಅದು ನಮಗೆ ತುಂಬಾನೇ ಹೆಮ್ಮೆ ಅನ್ಸುತ್ತೆ. ಸೊ ಈ ಮೂಲಕ ಮತ್ತೊಮ್ಮೆ ನಮ್ಮ ದೇಶ ಕಾಯುವ ಸೈನಿಕರಿಗೆ ಜೊತೆಗೆ ಅವರ ಕುಟುಂಬದವರಿಗೆ ಒಂದು ಬಿಗ್ ಸಲ್ಯೂಟ್. ಒನ್ಸ್ ಅಗೇನ್ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ವಂದೇ ಮಾತರಂ, ವಂದೇ ಮಾತರಂ, ಬೋಲೋ ಭಾರತ್ ಮಾತಾ ಕೀ ಜೈ. ಭರ್ಜರಿಯಾಗಿ ಎಪಿಸೋಡ್ ನ ಓಪನ್ ಮಾಡಿದ್ವಿ. ವೀರ ಯೋಧರನ್ನ ನೆನಪು ಮಾಡ್ಕೊಂಡ್ವಿ. ಬೆಳಗ್ಗೆಯಿಂದ ಬಾವುಟ ಹಿಡಿದು ಓಡಾಡಿದ್ವಿ. ದೇಶ ಪ್ರೇಮವನ್ನ ಮೆಲುಕು ಹಾಕಿದ್ವಿ. ಎಲ್ಲ ಆದ್ಮೇಲೆ ದಿನದ ಕೊನೆಗೆ ಸ್ವಲ್ಪ ನಗೋಣ ಅಲ್ವಾ?
ಸೊ ಹಾಗಿದ್ರೆ ಇನ್ಯಾಕೆ ತಡ, ಇವತ್ತಿನ ನಮ್ಮ ಮೊದಲ ಸ್ಕಿಟ್ ನ ನೋಡ್ಕೊಂಬರೋಣ. ರಾಜಾದಿರಾಜ, ರಾಜ ಮಾರ್ತಾಂಡ, ರಣವಿಕ್ರಮ, ತ್ರಿವಿಕ್ರಮ, ಅಸಾಮಾನ್ಯರಲ್ಲಿ ಅಸಾಮಾನ್ಯ, ಕಥನ ಪರಾಕ್ರಮಿ. ಯಾರ ಬಗ್ಗೆ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ತಾ ಇದೀನಿ ಅನ್ಕೊಂಡ್ರ? ಅದೇ ನಮ್ಮ ಟಿಂಟಿಡಿ ರಾಜನ ಬಗ್ಗೆ. ಏನು ಟಿಂಟಿಡಿ ರಾಜ ಯಾರು ಅಂತ ನಿಮಗೆ ಗೊತ್ತಿಲ್ವಾ? ಓ ಮೈ ಮಜಾ ಬರ್ತಾ ನೋಡ್ಕೊಂಬನಿ. ನಮ್ಮ ಮಹಾರಾಜರು ಬರ್ತಾರೆ, ಬರ್ಲಿ. ಹೆಪ್ಪುಲಿ ಬಂದಿದೆ, ಹೆಪ್ಪುಲಿ ಬಂದಿದೆ, ಎಲ್ಲರೂ ಭಯ ಭಯ ಅಂತಾರೆ. ದುಷ್ಟರ ಶಿಕ್ಷಕ, ಶಿಷ್ಟರ ರಕ್ಷಕ, ಎಲ್ಲರೂ ಭಯ ಭಯ ಅಂತಾರೆ. ತುಪ್ಪ ಬೇಕಾ? ತುಪ್ಪ, ಬಿಸಿ ಬಿಸಿ ತುಪ್ಪ, ನಾಟಿ ತುಪ್ಪ, ಘಾಟಿ ತುಪ್ಪ. ರಾಗಿಣಿ ಮೇಡಮ್ ತುಂಬಾ ಚೆನ್ನಾಗವರಪ್ಪ. ಬಾರೋ ಬಾರೋ ರಣಧೀರ, ನೀ ಬಂದರೆ ನೋಡು ದಿಗ್ವಿಜಯದ ಹಾರ. ಜನರಿಂದ ನೀನು ಮೇಲೆ ಬಂದೆ, ಜನರನ್ನೇ ನಿನ್ನ ದೇವರೆಂದೆ. ಜೈ ಮಜಾ ಭಾರತ. ದಿನ 3 ಆಟಗಳು. ಈ ಸಲ ಮಜಾ ಭಾರತದ ಮಜಾನೇ ಬೇರೆ. ಇವರು ನಮ್ಮ ಪ್ರಭುಗಳು, ಶ್ರೀಮಾನ್ ಟಿಂಟಿನಿ ರಾಜ. ಇವರ ಪ್ರತಿಮೆಯನ್ನು ಕೆತ್ತಲು ಒಬ್ಬ ಶಿಲ್ಪಿ 25,000 ರೂಪಾಯಿಗಳನ್ನು ಕೇಳಿದ. ನಮ್ಮ ಮಹಾಪ್ರಭುಗಳು ಆ ಬಡ್ಡೆ ಇದನ್ಗೆ ಯಾಕೆ ಕೊಡಬೇಕು 25,000 ರೂಪಾಯಿ ಅಂತ ಹೇಳಿ ಇವರೇ ಹೋಗಿ ಕಲ್ಲಾಗಿ ನಿಂತ್ಕೊಂಡಿದ್ದಾರೆ. ನಮ್ಮ ಪ್ರಭುಗಳು ಮಾಡಿರ್ತಕ್ಕಂತಹ ಸಾಹಸಗಳು 1, 2, 3, 5, 10 ಹೇಳಲು ಪದಗಳೇ ಸಿಗುತ್ತಿಲ್ಲ. ಆದರೂ ಇವರ ಇತಿಹಾಸವನ್ನ, ಇವರ ಕೆಲಸ ಕಾರ್ಯಗಳನ್ನ ಇತಿಹಾಸ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಕೆತ್ತಿಡಬೇಕಾಗಿತ್ತು. ಆದ್ರೆ ಇಂಕಿಲ್ಲ ಅನ್ನೋ ಕಾರಣ ಸುಮ್ಮನಾಗ್ಬಿಟ್ರು. ಆದರೂ ಇವರ ಸಾಹಸಗಾಥೆಯನ್ನ ನಾನೇ ಹೇಳ್ತೇನೆ. ಇವರು ಮಾಡಿರ್ತಕ್ಕಂತ ಸಾಹಸ ನಂಬರ್ 1. ರಾಜ ಯಾವ್ದಾ? ಫಸ್ಟ್ ಜಿರಳೆ. ಸಾಹಸ ನಂಬರ್ 1. ಮೊದಲನೇದಾಗಿ ಉಲ್ಟಾ ಮಲಗಿಕೊಂಡು ಒದ್ದಾಡುತ್ತಿದ್ದಂತಹ ಜಿರಳೆಯನ್ನ ನೆಟ್ಟಿಗೆ ಮಲಗಿಸಿ ಅದಕ್ಕೆ ಜೀವದಾನ ಮಾಡಿದಂತಹ ಜೀವಾತ್ಮ. ಸಾಹಸ ನಂಬರ್ 2. ಸಾಲಾಗಿ ಹೋಗುತ್ತಿದ್ದಂತಹ ಇರುವೆಗಳನ್ನು ಹಿಡಿದು ತೆಗೆದು ಪ್ಯಾಂಟ್ ಒಳಗೆ ಹಾಕೊಂಡು ಅದಕ್ಕೆ ಜಾಗವನ್ನ ನೀಡಿದಂತಹ ವಿಶಾಲ ಹೃದಯಿ. ಸಾಹಸ ನಂಬರ್ 3. ಸೊಳ್ಳೆ. ಇವರು ಮಲಗಿದಾಗ ಸೊಳ್ಳೆ ಒಂದು ಬಂದು ಇವರಿಗೆ ಕಚ್ಚಿದ ಪರಿಣಾಮ ಇವರು ಆ ಸೊಳ್ಳೆಗೆ ಸೊಳ್ಳೆ ಬತ್ತಿಯನ್ನು ಹಚ್ಚಿ ಅದಕ್ಕೆ ಢಮ್ಮಾಳುಗೊಟ್ಟ ಕೊಟ್ಟು ಮುಗಿಸಿಬಿಟ್ಟರು. ಸಾಹಸಗಾಥೆ ನಂಬರ್ 4. 95 ವರ್ಷದ ಮುದುಕಿಯ ಬಾಯಿಗೆ ಇವರ ಬಾಯಿನಿಟ್ಟು ಉಸಿರನ್ನ ನೀಡಿ ಜೀವವನ್ನ ನೀಡಿದಂತಹ ಹೃದಯವಂತ. ಇವರಿಗೆ ಜಡ್ಜಸ್ ಪರವಾಗಿ, ಕಂಟೆಸ್ಟೆಂಟ್ಸ್ ಪರವಾಗಿ ಹಾಗೂ ಆರ್ಟಿಸ್ಟ್ ಗಳ ಪರವಾಗಿ ಈ ಹೂಮಾಲೆಯನ್ನ ನಾನೇ ಹಾಕುತ್ತಿದ್ದೇನೆ. ಯಾರಲ್ಲಿ ಲೇ ಮಂತ್ರಿ, ಪ್ರಭು ಹಾರ ಹಾಕು ಅಂದ್ರೆ ದಾರ ಹಾಕ್ತಿಯಲ್ಲ. ನಿಮ್ ಪುಣ್ಯ ಅದನ್ನಾರ ಹಾಕಿದ್ದೀನಲ್ಲ. ಬನ್ನಿ ಪ್ರಭು. ಮಂತ್ರಿಗಳೇ, ಪ್ರಭು ನಿರಂಜನ್ ಮತ್ತು ನಿರಂಜನ್ ತೋಟಗಾರಿಕಾ ಕೇಂದ್ರದಿಂದ ತಂದ ಹೂಗಳನ್ನು ನಮ್ಮ ಮೇಲೆ ಹಾಕುತ್ತಿದ್ದೀರಲ್ಲ, ನಿಮಗೆ ಏನ್ ಅನಿಸುತ್ತಿದೆ? ಯಾವ್ದೋ ಯಾಣದ ಮೇಲೆ ಹಾಕ್ತಾ ಇದೀನಿ ಅನ್ನಿಸ್ತು. ಅಮ್ಮವರಿಗೆ ಪುಷ್ಪಾರ್ಚನೆ ಮಾಡ್ತಿದ್ದೀನಿ ಅಂತ ಅನಿಸ್ತು ಪ್ರಭು. ಆರ್ಟಿಸ್ಟ್ ಗ್ಯಾಲರಿಯಲ್ಲಿ ಯಾರು ಚಾಪೆಯನ್ನು ಸುತ್ತಿಟ್ಟಿದ್ದಾರೆ? ಅದು ಚಾಪೆ ಅಲ್ಲ ಪ್ರಭು, ಮತ್ತೆ ಚಿಲ್ಲರ್ ಮಂಜ ಕುಳಿತಿದ್ದಾನೆ. ಚಿಲ್ಲರ್ ಬರೀ ಸೌಂಡೇ. ಮಂತ್ರಿಗಳೇ, ಮಂತ್ರಿಗಳೇ, ಮತ್ತೆ ನಮ್ಮ ಮಹಾರಾಣಿಯಲ್ಲಿ ಸ್ನಾನಕ್ಕೆ ಹೋದರು. ನಿಮಗೆ ಹೆಂಗ್ ಗೊತ್ತಾಯ್ತು? ನಾನು ನೋಡಿದ್ದೇನಲ್ಲ. ಅವರು ಸ್ನಾನಕ್ಕೆ ಹೋಗ್ಬೇಕಾದ್ರೆ ಟವಲ್ ಮತ್ತು ಸೋಪ್ನ ತಗೊಂಡೋದ್ರು, ಅವಾಗ ನೋಡಿದೆ. ಅಮೇಜಿಂಗ್ ಅಮೇಜಿಂಗ್. ಅಂದಾಗೆ ನಮ್ಮ ಮುಂದಿನ ಕಾರ್ಯಕ್ರಮ ಬೇಟೆ ಆಡುವುದು. ಬೇಟೆ? ಮೊನ್ನೆ ತಾನೇ ಬೇಟೆ ಆಡಿ 4 ಸಿಂಹ, 2 ಆನೆ, 3 ತೋಳಗಳನ್ನು ಬೇಟೆಯಾಡಿದ್ದೇನೆ. ಎಲ್ಲಿ ಪ್ರಭು? ವಿಡಿಯೋ ಗೇಮ್ ಅಲ್ಲಿ. ನಾನು ಹೇಳಿದ್ದು ಮೊಬೈಲ್ ವಿಡಿಯೋ ಗೇಮ್ ಅಲ್ಲ ಪ್ರಭು, ಕಾಡಿನಲ್ಲಿ ವನ್ಯ ಮೃಗಗಳನ್ನ ಅಟ್ಟಾಡಿಸಿ ಕುಟ್ಟಿ ಕುಲಾಯಿಸಬೇಕು. ಬೇಟೆ ಬೇಟೆ ಬೇಟೆ. ಮಂತ್ರಿಗಳೇ, ನಮ್ಮ ಮಹಾರಾಣಿಯವರು ಬರುವ ಸಮಯವಾಯ್ತು. ನೀವು ಹೋಗಿ ನಾನು ಮಾತಾಡ್ತೀನಿ. ನೋಡಿ,
ನಮ್ಮ ಮಹಾರಾಣಿಯವರು ನಮ್ಮ ಮೇಲೆ ಕೋಪಗೊಂಡಿದ್ದಾರೆ. ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಮಗೊಂದು ಕೂಗಾಗ್ತೀನಿ, ಬಂದ್ಬಿಡಿ. ನಿನ್ ಬಾಯಿ ಇಟ್ಟಾಕೋನೇಳು, ನೀನ್ ಹೆಂಡತಿ ಕಣಯ್ಯ, ನೀನ್ ಯಾಕೆ ಹೆಚ್ಚು ಕಮ್ಮಿ ಆಯ್ತದೆ ನಿನ್ಗೆ? ಅದ್ ಸರಿ, ಈ ನಾಯಿ ಹೇಗೆ ಕಾವಲು ಕಾಯುತ್ತದೆ? ಇದೇ ರೀತಿ ಬಾಗಿಲು ಕಾಯ್ತಾ ಇದೆ. ನನ್ನ ಮಗನ ಹತ್ರ ಮಂತ್ರಿ ಆಗಿರೋದ್ ಬದಲು ದೇವಸ್ಥಾನದಲ್ಲಿ ಚಪ್ಪಲಿ ಕತ್ಕೊಂಡು ಬದುಕಬಹುದಾಗಿತ್ತು. ಎಲ್ಲ ನಾನು ಹಣೆ ಬರ. ಮಹಾರಾಜರೇ, ವೀರ ಶೂರ, ಶೃಂಗಾರದಲ್ಲಿ ಮನ್ಮಥ ರಾಜ. ಮಹಾರಾಣಿ, ನನ್ನ ಎದುರಿಗೆ ಯಾರ್ಯಾರ್ದು ಹೆಸರು ಕರಿಬೇಡ. ಓ, ನಾನ್ ಕರಿತಾ ಇರೋದು ನಿಮ್ಮನ್ನ. ನಾನು ಮನ್ಮಥನ್ ತರ ಇದೀನ ಆಗ್ಲಿ ಅಂತ. ಮಹಾರಾಜ್ರೆ, ಈಗ ಒಂದ್ ಕಡೆ ಮಟನ್, ಇನ್ನೊಂದ್ ಕಡೆ ಚಿಕನ್, ಇನ್ನೊಂದ್ ಕಡೆ ನಾನು ಇದ್ರೆ ನಿಮ್ ಕಣ್ಣು ಯಾವ್ದ್ರ ಮೇಲೆ ಇರುತ್ತೆ? ನನ್ನ ಕಣ್ಣು ನನ್ನ ಮೂಗಿನ ಮೇಲೆ ಇರುತ್ತೆ. ಮಹಾರಾಜ್ರೆ, ನಿಮ್ಗೆ ನಾನ್ ನೋಡಿದ್ರೆ ಏನು ಅನಿಸ್ತಾ ಇಲ್ವಾ? ಏನು ಅನ್ಸಲ್ಲ. ಯಾಕೆ? ಯಾಕಂದ್ರೆ ನನಗೆ ಬೇಗ ಮಗು ಆಗ್ಲಿ ಅಂತ ನಾನು ವ್ರತ ಮಾಡ್ತಾ ಇದ್ದೀನಿ. ವ್ರತ ಮಾಡಿದ್ರೆ ಮಗು ಆಗುತ್ತಾ? 365 ದಿನದಿಂದನೂ ವ್ರತ ವ್ರತ ವ್ರತ. ಇವತ್ತು ನಿಮ್ಮ ವ್ರತವನ್ನು ನಾನು ಭಂಗ ಮಾಡ್ತೇನೆ. ಮಹಾರಾಜ್ರೆ, ನೀವು ಹುಲಿ. ಸಾಂಬಾರ್ಗಾಕಿ. ರಾಣಿ ಹೇಳಿದ್ದು ಹುಲಿ ಅಂತ, ಹುಳಿ ಅಂತಲ್ಲ. ಮಹಾರಾಜ್ರೆ, ನಿಮ್ಮ ಮೈಯಲ್ಲಿ ಎಷ್ಟು ನರಗಳಿದೆ ಅಲ್ವಾ? ಅದರಲ್ಲಿ ಪ್ರೀತಿ ನರ ಯಾವುದು? ಕಟ್ಟಾಗಿದೆ. ಕಿಟಕಿದು ಫ್ರೇಮು ಕಟ್ಟಾಗ್ಬಿಟ್ಟಿದೆ. ಮಹಾರಾಜ್ರೆ, ಈ ದೇಶವನ್ನ ಕಾಯಕ್ಕೆ ನಮ್ಮ ವಾರಸುದಾರ ಬೇಕಲ್ವಾ? ನಾನೇನ್ ಮಾಡ್ಲಿ? ನಾನಿದ್ದೀನಲ್ಲ, ಮುಂದೆ ಆಡಳಿತಗಳನ್ನು ನಾನ್ ನೋಡ್ಕೋತೀನಿ. ಹಂಗಂದ್ರ ಮಹಾರಾಜ್ರಿ, ನಾ ಮೂಡಿದ ಮಲ್ಲಿಗೆ ನಿಮ್ನೇನು ಮಾಡ್ತಾ ಇಲ್ವಾ? ಇಲ್ಲಿ ನೋಡಿ, ನನ್ನ ಕಾಲಲ್ಲಿರೋ ಗೆಜ್ಜೆ ನಿಮ್ಮನ್ನ ಕದಲಿಸ್ತಾ ಇಲ್ವಾ? ಈ ನನ್ನ ಚೀರೋ ಸೈಜು ನಿಮ್ಮನ್ನೇನು ಮಾಡ್ತಾ ಇಲ್ವಾ? ಕುಟ್ಟಿ ಕುಲಾಯಿಸ್ಬೇಕು ಅನ್ನಿಸ್ತೈತೆ. ಯಾವನವನು ಮರುವಾದಿನ ಕೂತ್ಕೊಂಡ್ರ ಸೊಳೆ. ಮಹಾರಾಜ್ರಿ, ನಿಮ್ಮ ಈ ವೀರ ಶೂರ ಅಂತ ಹೊಗಳ್ತಾರಲ್ಲ, ಈ ನಿಮ್ಮ ಪರಾಕ್ರಮವೆಲ್ಲ ನಾನು ಆಲಿಸಿದ್ದೇನೆ. ಇಂದು ನನ್ನ ಕಂಗಳಿಂದ ನೋಡ್ಲೇಬೇಕು ಅಂತ ಬಂದಿದ್ದೇನೆ. ನೀವು ಯುದ್ಧ ಆಡಲೇಬೇಕು. ಮಹಾಮಂತ್ರಿಗಳೇ, ಹೇಳಕ್ಕ ಹೇಳಿ ಮಹಾರಾಣಿ. ಮಹಾಮಂತ್ರಿಗಳೇ, ನನ್ನ ಪ್ರೀತಿಯ ಬೇರನ್ನು ತರಿಸಿ. ತುಂಬಾ ದಿನ ಆಗಿತ್ತು ಬಿಯರ್ ಕುಡ್ದು. ತರಿಸಿ. ಸುಟ್ಟೋಗಿರೋ ಕ್ವಾಟ್ರು ಬಾಟ್ಲಂಗಿದೀರಲ್ರಿ. ಕರಡಿಗೆ ಇಂಗ್ಲಿಷ್ ಅಲ್ಲಿ ಬೇರ್ ಅಂತಾರೆ, ಕುಡಿಯೋ ಬೀರಲ್ಲ ಅದು. ಯಾರಲ್ಲಿ ಆ ಕರಡಿಯನ್ನ ಕರೆ ತನ್ನಿ ಇಲ್ಲಿ. ಒಳಗೆ ಕಣ್ಬಿಡಿ ಕಣ್ಬಿಡಿ, ನಾನಿದ್ದೀನಿ ಕಣ್ಬಿಡಿ. ಇವಾಗ ಕಣ್ಬಿಡಿ. ಪ್ರಭುಗಳೇ, ನೀವು ಮಹಾರಾಜ ಯಾಕಶ್ಚಿತ್ ಒಂದು ಕರಡಿಗೆ ಎದುರ್ಕಂತ ಇದ್ದೀರಲ್ಲ, ನಾನಿದ್ದೀನಿ, ಅದಕ್ಕೆ ಬಾಣ ಬಿಡಿ ಪ್ರಭು. ಮಹಾರಾಜರೇ, ಪರಾಕ್ರಮ ಪರಾಕ್ರಮ. ನನ್ನ ಕರ್ಮ ಎತ್ತು ನನ್ನ ಗಾಂಡಿವ. ಪ್ರಭು ಇವತ್ತು ಮಿಸ್ಸೇ ಆಗಲ್ಲ. ಕೊಡು ಆ ಪಂಚರಂಗಿ ಪಾಶುಪತಾಸ್ತ್ರ. ಮಹಾರಾಜ್ರೆ, ಬಿಡಿ ಪ್ರಭು,
ಇವತ್ತು ಬಾಣ ಬಿಡಿ ಪ್ರಭು. ಗುರಿ ಸರಿಯಾಗಿದೆಯೇ? ಕರೆಕ್ಟ್ ಆಗಿದೆ ಪ್ರಭು. ಮಂತ್ರಿಗಳೇ, ಇನ್ನೊಂದ್ಸಲ ನೋಡಿ, ಗುರಿ ಕರೆಕ್ಟ್ ಆಗಿದೆನಾ? ಕರೆಕ್ಟ್ ಆಗಿ ಇರುತ್ತೆ. ಪ್ರಭುಗಳೇನಾರು ಬಾಣ ಬಿಟ್ರೆ ಅದು ಕರಡಿಗೆ ಚೂಚ್ಕೊಳ್ಳಲ್ಲ. ಮತ್ತೆ ಅಲ್ಲಿ ನೋಡಿ. ದಯವಿಟ್ಟು ನಿಮ್ ದಮ್ಮಯ್ಯ ಅಂತೀನಿ, ಬಾಣವನ್ನು ಬಿಡಬೇಡಿ ಮಹಾರಾಜ. ಅಡ್ಡ ಬರಬೇಡ ಮಹಾರಾಣಿ. ಇವತ್ತು ಆ ಕರಡಿ ಬಾಲ ಕಟ್ ಮಾಡಿ ಬಾಯಾಗಿಟ್ಬಿಡ್ತೀನಿ. ಅಯ್ಯೋ, ನನ್ನ ಮಾತು ಕೇಳ್ತಿಲ್ವ? ನೀನ್ ಇವಾಗ ಏನಾದ್ರು ಬಾಣ ಬಿಟ್ರೆ ಅದು ಕರಡಿಗೆ ಚುಚ್ಕೊಳ್ಳಲ್ಲ. ಸರಿಯಾಗಿ ನೋಡು. ಬಿಡಿ ಪ್ರಭು, ನಾನಿದ್ದೀನಿ. ಕಮಾನ್. ಏ ನಾಯಿ, ಕರಡಿ ಕೊಡಿ ಅಂದ್ರೆ ಕಂಟೆಸ್ಟೆಂಟ್ ಕೊಡಿತಾ ಇದೆಯಲ್ಲೋ. ನೀವ್ ಬೈದ್ರ? ನಾನಲ್ಲ, ಕಂಟೆಸ್ಟೆಂಟ್ ಗ್ಯಾಲರಿಲಿ. ಪ್ರಭು ಇನ್ನೊಂದ್ಸಲ ಬಾಣ ಕರೆಕ್ಟ್ ಬಿಡಿ ಪ್ರಭು. ತುಕ್ಕಾತ್ರಗಿಚ್ಚಿ ಕಲ್ಲಂಗಿಚ್ಚಿ ಇವಾಗ್ಲ ನೋಡಿ. ಬಿಡಿ ಪ್ರಭು. ಜೈ ಮಜಾ ಭಾರತ. ದಿನ 3 ಆಟಗಳು. ಈ ಸಲ ಮಜಾ ಬರ್ತದ, ಮಜಾನೇ ಬೇರೆ. ಬಿಡಿ ಪ್ರಭು. ಏಯ್, ನೀನ್ ಬಾಯಿ ಮುಣ್ಣಾಕ. ಸಂಬಳ ಕೊಡ್ಲಿಲ್ಲ ಅಂತಂದ್ರು ನಿಯತ್ತಾಗಿ ಇಡೀ ಕೋಟೆನ ಒಬ್ಬನೇ ಕಾವಲ್ ಕಾಯ್ತಿದ್ದ. ಅವನು ಹೊಡೆದ್ ನಿಗರಿಸ್ಬಿಟ್ಟ. ಬಾಣ ಬಿಡಿ ಪ್ರಭು. ಬಿಡಿ ಪ್ರಭು. ಮಂತ್ರಿ, ಈ ವಿಮಾನ ಯಾಕೆ ಇಷ್ಟು ಚಿಕ್ಕದಿದೆ? ಕೆಳಗ್ ನಿಂತ್ಕೊಂಡು ಮೇಲ್ ನೋಡ್ರೆ ಚಿಕ್ಕದಾಗೆ ತಾನೇ ಕಾಣೋದು. ಅಮೇಜಿಂಗ್. ನೀನ್ ಬಾಯಿ ಮುಣ್ಣಾಕ. ಕರಡಿ ಒಂದ್ಬಿಟ್ಟು ಎಲ್ಲಾ ಕಡೆನೂ ಹೊಡಿತಾ ಇದೆಯಲ್ಲೋ. ಮಂತ್ರಿ, ಸ್ವಲ್ಪ ಅಡ್ಡ ನಿಂತು ಗುರಿ ಕೊಡು. ಓಕೆ ಪ್ರಭು. ಗುರಿ ಮಿಸ್ ಆಗ್ಬಾರ್ದಲ್ಲ, ಅದಕ್ಕೆ. ಹೊಡಿರಿ ಪ್ರಭು. ಲೋಪರ್ ನನ್ ಮಗನೇ, ಲಬಂಗ್ ನನ್ ಮಗನೇ, ಗುಗ್ಗು ನನ್ ಮಗನೇ, ತಡ್ಲಾಸ್ ಮಗನೇ, ಯಬು ನನ್ ಮಗನೇ, ಕಬು ನನ್ ಮಗನೇ, ಚಂಕಲ್ ನನ್ ಮಗನೇ, ಕರ್ ನನ್ ಮಗನೇ, ಗುಳ್ ನನ್ ಮಗನೇ. ನೀನ್ ಬಿಡೋ ಬಾಣ ನನ್ ಗೊಬ್ಬನ್ ಬಿಟ್ಟು ಎಲ್ಲರಿಗೂ ಚೂಸ್ತೈತಲ್ಲೋ. ನೀನೊಬ್ಬ ರಾಜ, ನಿನಗೆ ಅವನ ಕರೆಕ್ಟ್ ಆಗಿ ಟ್ರೀಟ್ ಅನ್ಕೊನು. ಟಿಂಗಿಣಿ ರಾಜ. ಇನ್ನೊಮ್ಮೆ ಮಾಡು. ಟಿಂಗಿಣಿ ರಾಜ. ನೀನೊಬ್ಬ ರಾಜ, ನಿನಗೊಬ್ಬನ್ ಮಂತ್ರಿ. ಈ ಕರಡಿಯೇ ನನಗೆ ಅವಮಾನ ಮಾಡಿಬಿಡ್ತಲ್ಲ. ಮಹಾರಾಜ್ರೆ, ಯೋಗ್ಯತೆ ಇಷ್ಟು. ಮಹಾರಾಣಿ, ನೀ ಈ ತರ ಅವಮಾನ ಮಾಡಿದ್ರೆ ನನಗೆ ಸಹಿಸೋಕ್ಕಾಗಲ್ಲ. ಅವಮಾನ ಅವಮಾನ ಅವಮಾನ. ನಾನು ನಾಳೆಯೇ ಹೋಗಿ ಒಂದು ಕಪಿಯನ್ನು ಭೇಟಿಯಾಡುತ್ತೇನೆ. ಮಹಾರಾಜ್ರೆ, ಮೊದ್ಲು ಹೋಗಿ ಸ್ನಾನದ ಕೋಣೆಯಲ್ಲಿರುವ ಜಿರಳೆ ಮತ್ತು ಹಲ್ಲಿಯನ್ನು ಓಡಿಸಿ ಆಮೇಲೆ ಯುದ್ಧಕ್ಕೆ ಹೋಗಿ. ನನ್ನ ಏಕೆ ಇಷ್ಟು ತುಚ್ಛವಾಗಿ ನೋಡುವೆ? ಮೊನ್ನೆ ಒಂದು ಕೊಬ್ಬಿದ ಗಂಡು ಹುಲಿಯನ್ನು ನೋಡಿದ್ದೇನೆ. ಅದರ ಮೇಲೆ ಕಣ್ಣಿಟ್ಟಿದ್ದೇನೆ, ಅದನ್ನು ಸಾಯಿಸ್ತೇನೆ. ಅದು ನಿಮ್ಮ ಮೇಲೆ ಕಣ್ಣಿಟ್ಟಿದೆ, ನಿಮ್ಮನ್ನ ಸಾಯಿಸದೆ ಬಿಡಲ್ಲ. ನನ್ನ ಮೇಲೆ ಸ್ವಲ್ಪ ಪ್ರೀತಿ ಇಲ್ಲವೇ ನಿನಗೆ? ಲಾಸ್ಟ್ ಇಯರ್ ನಡೆದ ಯುದ್ಧದಲ್ಲಿ ನಾನು ಗಾಯಗೊಂಡು ಕೆಳಗೆ ಬಿದ್ದಿದ್ದೆ. ನೀನು ಪಶು ವೈದ್ಯರನ್ನು ಕರೆಸಿ ಅಲ್ಲೇ ಇದ್ದ ಕುದುರೆ ಮತ್ತು ಆನೆಗಳಿಗೆ ಟ್ರೀಟ್ಮೆಂಟ್ ಕೊಟ್ಟೆ. ನನಗೆ ಯಾಕೆ ಕೊಡ್ಲಿಲ್ಲ? ನನ್ನ ಮೇಲೆ ಪ್ರೀತಿ ಇಲ್ವೇ ನಿಂಗೆ? ಮಹಾರಾಜ್ರೆ, ಅಂತಃಪುರಕ್ಕೆ ಬಂದು ಸರಸ ಆಡುವುದನ್ನು ಬಿಟ್ಟು ಹೋಗಿ ವಿಶ್ರಾಂತಿ ಪಡಿತಿರಲ್ಲ, ನಿಮ್ಮನ್ನು ಯಾವ ರಾಣಿ ತಾನೇ ಇಷ್ಟಪಡ್ತಾಳೆ? ಮೈ ಲವ್ಲಿ ಕರಡಿ, ಎಕ್ಸ್ಕ್ಯೂಸ್ ಮೀ, ಇಲ್ಲೋಡು. ನೋಡ್ರಿ, ಈ ಕರಡಿಯಲ್ಲಿರುವ ಶೃಂಗಾರ ರಸ ನಿಮಗೊಂದಿಷ್ಟು ಇಲ್ವಲ್ರಿ? ನಿಮ್ಗೇನಾದ್ರೂ ತಾಕತ್ತಿದ್ರೆ ಬಿಡಿ, ತಾಕತ್ತಿನ ವಿಷಯ. ನಿಮ್ಗೆ ಈ ಕರಡಿ ಒಂದು ಕೂದಲು ಕಿತ್ಕೊಳಕ್ಕಾಗಲ್ಲ. ಏನೋ ಏನ್ ಪ್ರಭು ಅದು? ಕೂದ್ಲು ಕಿತ್ಕೊಳಕ್ಕಾಗಲ್ಲ ಅಂತ ಹೇಳಿದಲ್ಲ, ಕಿತ್ಕೊಂಡಿದ್ದೀನಿ ನೋಡು. ನಿಮ್ ಯೋಗ ಇದೇ ಮಾಡಕ್ಕಾಗಲ್ಲ ನಿಮ್ ಕೈ. ನಿಮ್ಮ ಪ್ರಭು, ಯಕಶ್ಚಿತ್ ಆ ಕರಡಿ ಕೈಲಿ ನನ್ ಮರ್ಯಾದೆ ತೆಗೆದ್ರಲ್ಲ. ಕರೆ ಬರುತ್ತಿದೆ. ಅದು ನನಗ್ ಬರ್ತಿದೆ. ಅಲ 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 ಅಲ. ಕಿವಿಲ್ ಇಟ್ಕೊಳ್ಳೋದನ್ನ ಬಾಯಲ್ಲಿ ಇಟ್ಕೊಂಡು, ಬಾಯಲ್ಲಿ ಇಟ್ಕೊಳ್ಳೋದನ್ನ ಕಿವಿಗೆ ಇಟ್ಕೊಂಡ್ರೆ ಯಾವ ಮಾತು ಕೇಳಿಸ್ತದೆ? ಅಲ್ಲ,
ಮಂತ್ರಿ ಅವನ್ ಯಾವ ಕಿತ್ತೋದನ್ರಿ ತಲೆಯಲ್ಲಿ ಎಣ್ಸಿದ್ರೆ ನಾ ಕೂದ್ಲಿಲ್ಲ ಅವ್ನ್ಗೆ ಏನ್ರಿ ಬಿಡ ಕೊಡೋದ್ ನೀವು ಇಡ್ರಿ ಫೋನ್ ಮಾತಾಡ್ರಿ ಅದು ಯಾವ ನನ್ ಮಗ ಮಂತ್ರಿ ಅವನು ನಾನೇ ಅದು ಮಂತ್ರಿ. ಹಲೋ, ಹಾ ಹೌದೇ, ನಮ್ಮ ರಾಜನನ್ನು ಹಿಂದೆ ಮುಂದೆ 3,000 ಸೈನಿಕರು ಕುಟ್ಟಿ ಕುಲಾಯಿಸುವರೆ. ಏನು ಹಿಂದೆ ಮುಂದೆ 3,000 ಜನ ಕುಟ್ಟಿ ಕುಲಾಯಿಸ್ತಾರ? ಆ ಕಾಲಕ್ಕೆ ನಿಮ್ಮ ಮೇಲೆ ಯುದ್ಧ ಸಾರಿದ್ದಾನೆ, ಅದಕ್ಕೆ ಅವನು ನಮ್ಮಲ್ಲಿರೋ ಆನೆ ಕುದುರೆ ಒಂಟೆಗಳನ್ನ ಬಾಡಿಗೆ ಕೇಳ್ತಾವನೆ. ಬಾಡಿಗೆ ಕಳಿಸ್ಬಿಡಿ, ಒಳ್ಳೆ ವ್ಯವಹಾರ ಆಗುತ್ತೆ. ಇದು ಒಂದ್ ಜನ್ಮನ. ಹಂಗೆ ಸೈನಿಕರನ್ನು ಕಳಿಸ್ಬಿಡಿ. ಸೈನಿಕರ ಮೇಲೆ ನಂಬಿಕೆ ಇಲ್ಲ ಅನ್ನೋ ಕಾರಣಕ್ಕೆ ಪ್ರಾಣಿಗಳನ್ನ ಕೇಳ್ತಾ ಇರೋದು. ಹೌದು, ಇಷ್ಟಕ್ಕ ಅವನು ಯಾರ ಮೇಲೆ ಯುದ್ಧಕ್ಕೆ ಬರ್ತಿರೋದು? ಆಗ್ಲೇ ಹೇಳಿದ್ನಲ್ಲ ನಿಮ್ ಮೇಲೆ. ನಾ ಏನ್ ತಪ್ಪು ಮಾಡ್ದೆ? ನಿನ್ನೆ ರಾತ್ರಿ ಎಣ್ಣೆ ಪಾರ್ಟಿ ಮಾಡ್ಬಿಟ್ಟು ನೀವೇನ್ ಮಾಡಿದ್ರಿ? ಒಂದ್ ರೂಮಲ್ಲಿ ಮಲಗಿದ್ವಿ. ಕಾಲಕ್ಕೆ ಇಲ್ಲಿ, ನೀವು ಇಲ್ಲಿ, ನಾನು ಸೆಂಟ್ರಲ್ಲಿ. ಆ ಕಾಲಕ್ಕೆ ಹಿಂಗೆ ನೀವು ಸುಸ್ಸು ಮಾಡಿದಾಗ ಆ ಸುಸ್ಸು ನನ್ನನ್ನ ದಾಟಿ ಹೋಗಿ ಕಾಲಕ್ಕೆ ಎದೆ ಮೇಲೆ ಬಿತ್ತು. ಸುಸ್ಸು ಬಿದ್ದ ಜಾಗ ಸುಟ್ಟೋಗಿರೋ ಕಾರಣಕ್ಕೆ ಕ್ಯಾನ್ ಹತ್ಕೊಂಡು ನಿಮ್ಮ ಮೇಲೆ ಯುದ್ಧ ಮಾಡಕ್ ಬರ್ತವನೆ. ನೀವೇನು ಗಾಬರಿ ಆಗ್ಬಿಡಿ. ನೋಡಿ, ಅದಕ್ಕೆ ನಾವೀಗ ಶಸ್ತ್ರಾಭ್ಯಾಸವನ್ನ ಮಾಡೋಣ. ನೋಡಿ, ಫಿರಂಗಿ ಏನು ಅಭ್ಯಾಸ ಮಾಡೋಣ. ಫಿರಂಗಿ ಎಲ್ಲೈತೆ? ಎಲ್ಲ ಮುರಿದು ಮೂಲಲ್ಲಿಲ್ವಾ? ನಾನೇ ತಂದು ರೆಡಿ ಮಾಡ್ಬೇಕಿವಾಗ. ನಡೀರಿ. ಆಗಲಿ ಬನ್ನಿ. ಪ್ರಭುಗಳೇ, ಈ ಕೊಳವೆಯನ್ನ ಬಿಗಿಯಾಗಿ ಹಿಡಿದುಕೊಳ್ಳಿ. ಫಿರಂಗಿ ಮರಿ ಹಾಕ್ಬಿಡ್ತು ಕಣ. ನಮ್ಮ ರಾಜ್ಯಕ್ಕೆ ಕುಮಾರ ಕಂಠೀರವ ಬಂದ, ನಾಮಕರಣಕ್ಕೆ ಸಿದ್ಧತೆ ಮಾಡಿ. ಕೊಟ್ಲು ಕಟ್ಬಿಟ್ಟು ಊರೊಳಗೆಲ್ಲ ಊಟ ಹಾಕಿ. ಅದು ಫಿರಂಗಿ ಮರಿಯಲ್ಲ, ದುರ್ಬಿ. ದೂರದಿಂದ ಬರೋನ ಹತ್ರದಲ್ಲಿ ನೋಡೋದು. ಪ್ರಭುಗಳೇ, ಈಗ ನೀವು ಈ ಕೊಳವೆಯನ್ನ ಇಟ್ಕೊಳ್ಳಿ, ನಾನು ಅದನ್ನ ವ್ಯವಸ್ಥೆ ಮಾಡ್ತೀನಿ. ಸರಿ. ನೋಡಿ ಸರ್, ನೋಡಿ, ಊರ್ ಮೇಲೆ ಊರು ಬಿದ್ರೆ ಶಾನುಭೋಗರು ಶಾಪಿಂಗ್ ಕಾಂಪ್ಲೆಕ್ಸ್ ಗೇನು ಅಂದಂಗೆ ಕೊಳವೆ ತಪ್ಕೊಂಡು ಮಲಗವನು ಇವನು. ಅದೇನ್ ರಾಣಿನಾ? ಕೈ ತೆಗಿ. ಎದಳಿ ಪ್ರಭು. ಆಮೇಲೆ ಎಳೆಯ ಟೈಮ್ ಆಯ್ತು. ಹಿಂಗೆಲ್ಲ ಎಳೆದ್ರೆ ಆಯ್ಕಿಲ್ಲ. ಎದೆ ಮೇಲೆ ಹಾಕ್ಬಿಡ್ತೀನಿ. ಪ್ರಭುಗಳೇ, ಈ ಪಿರಂಗಿಯ ಗೂಟ ರಕ್ಷಣೆವೆಲ್ಲಿವೆ? ಅಲ್ಲಿ ಬಿದ್ದಿದೆ ನೋಡಿ. ಸ್ವಲ್ಪ ಬಿಗಿಯಾಗಿ ಹಿಡಿದುಕೊಳ್ಳಿ ಪ್ರಭು. ಈ ಕೊಳವೆ ಒಂದೇ ಲೆವೆಲ್ ಇದೆ, ಕರೆಕ್ಟ್ ಆಗಿ ನೋಡಿ. ಒಂದೇ ಲೆವೆಲ್ ಇದೆ ಕಣ. ಕರೆಕ್ಟ್ ಆಗಿ ನೋಡಿ ಪ್ರಭು. ಒಂದೇ ಲೆವೆಲ್ ಇದೆ ಕಣ. ನೋಡಿ ಪ್ರಭು. ಚೆನ್ನಾಗಿದೆ ಕಣ, ಇನ್ನೊಂದ್ಸರಿ ಮಾಡು. ಬುಡ ಗಿರ ಗಿರ ಅಂತೈತಿ, ತಳ ತಳಮಳ ಅಂತೈತಿ. ಹೊಡೆದ್ರೆ ತಲೆ ಗಿರಿಗಿರ ಅಂತ ತಿರ್ಬಿಡ್ಬೇಕು. ಒಳಗಡೆ ಏನಾರು ಸಿಗಾಕಂಡೈತ ನೋಡು. ತುಂಬಾ ದಿವಸ ಆಗೈತೆ ಮೂಲೆಲಿಟ್ಟು. ಅದಕ್ ಮುಂಚೆ ಲೆವೆಲ್ ಇದೆ ಕರೆಕ್ಟ್ ಆಗಿ ಇನ್ನೊಂದ್ಸಲ ನೋಡ್ರಿ. ಲೆವೆಲ್ ಕರೆಕ್ಟ್ ಆಗಿ ಐತಿ ಕಣಲೆ. ಯಾಕೋ ಜೀವ ತಿಂತೀಯ? ಎಲ್ಲಿದ್ದೀರ ಪ್ರಭು? ಸ್ವಲ್ಪ ಮುಖ ಮೇಲೆ ಎತ್ತು. ಎಲ್ಲಿ? ಅಲ್ಲೇನ್ ಮಟ್ಟಿದ್ರೆ ಕೆಳಗ್ ಬನ್ನಿ ಪ್ರಭು. ಅಯ್ಯೋ, ಲೆವೆಲ್ ಇದೆ ಕಣ. ಕರೆಕ್ಟ್ ನೋಡಿ ಪ್ರಭು. ಪ್ರಭು, ಸ್ವಲ್ಪ ಮುಖ ಮೇಲೆ ಎತ್ತು. ಎಲ್ಲಿದ್ದೀರಾ? ನೋಡಿ ಎಲ್ಲಿ? ನಾನ್ ಕಣಲೆ. ಪ್ರಭುಗಳೇ, ಏನ್ ಮಾಡ್ತಿದ್ರಿ? ಕೆಳಗಿಳಿರಿ. ಕೆಳಗೆ ಬರ್ರಿ. ಪ್ರಭು, ಕೆಳಗಿಳಿರಿ ಪ್ರಭು. ಕೆಳಗಿಳಿರಿ ಪ್ರಭು.
ಇಲ್ಲಿ ಇಲ್ಲಿ ಹಿಂದೆ ಬ್ಯಾಕ್ ಹಿಂದೆ ಇದೀನಿ ಕಣ. ಎಲ್ಲಿದ್ದೀರಾ? ನಿನ್ ಬೆನ್ನ ಹಿಂದೆ ಕಣ. ಪ್ರಭುಗಳೇ, ಫಿರಂಗಿ ಎತ್ತಿ ಅಂತ ಹೇಳಿದ್ರೆ ಬಿದ್ದು ಏಟ್ ಮಾಡ್ಕೊಂಡು ಬ್ಯಾಂಡೇಜು ಅಂಟಿಸ್ಕೊಂಡಿದ್ದೀರಾ. ಇರೋ ನನ್ ಗಡ್ಡನೂ ಉದುರಿಸಿದೀರಾ. ಪ್ರಭುಗಳೇ, ಈಗ ಶಸ್ತ್ರಾಭ್ಯಾಸ ಮಾಡೋ ಟೈಮು. ಹೋಗಿ ಫಿರಂಗಿನ ತುಂಬಾ ದಿವಸ ಇಟ್ಟಿದ್ವಿ, ಒಳಗಡೆ ಏನಾರು ಸಿಗಾಕೊಂಡಿದೆ ಚೆಕ್ ಮಾಡಿ. ಹಾಯ್, ಊಟ ಆಯ್ತಾ? ನಂದಾಯ್ತು, ನಿಂದಾಯ್ತಾ? ಮುಚ್ಕಡೆ ಕೆಲಸ ಮಾಡು. ಒಳಗಡೆ ಏನೋ ಬುಸ ಬುಸ ಅಂತ ಐತೆ ನೋಡಿ ಪ್ರಭು. ಬುಸ ಬುಸ ಅಂತೈತೆ, ಒಳಗ ಬುಸು ಬುಸು ಅಂತೈತೆ. ಏನ ಮೆತ್ ಮೆತ್ಗೈತಿ ಕಣ. ತೆಗುದ್ ನೋಡಿ ಪ್ರಭು. ಯಾವ್ದೋ ಹುಳ ಕಣ. ಹುಳ ಯಾಕೆ ಅಲ್ಲಿ ಬಂದಿದೆ? ಆವು 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 ಆವು. ಅವಲ್ಲ, ನೀ ಪಾಚ್ಕೊಳಪ್ಪ. ನಿನ್ ಬಾಯಿ ಮುಣ್ಣಾಕ ಕಚ್ಚೂರೆ ನಿಗುರ್ ಕತ್ತಿ ಹಾಕೊಡೋ. ಪ್ರಭುಗಳೇ, ಒಳಗಡೆ ಬೇರೆ ಏನಾರು ಇದೆಯಾ ನೋಡಿ. ಅವಾಗಲೇ ಕೈ ಹಾಕಿದೆ, ಹಾವು ಸಿಕ್ತು ನೋಡಿ ಪ್ರಭು. ಈಗ ಕಾಲ್ ಹಾಕ್ತೀನಿ. ಪ್ರಭುಗಳೇ, ಒಳಗಡೆ ಯಾವ್ದೋ ಯಬ್ಬ ವಿರಂಗ್ ಕಾಣಿಸ್ತೈತೆ. ಯಪ್ಪ ಇಲ್ಲ ಕಣ. ಪ್ರಭುಗಳೇ, ಒಂದ್ಸಲ ಚೆಕ್ ಮಾಡಿ ಪ್ರಭುಗಳೇ. ನನ್ ಕಾಲು ಕಣ. ಕೈ ಹಾಕು ಅಂದ್ರೆ ಕಾಲ್ ಹಾಕ್ತೀಯ. ಚಿಕ್ಕ ಚಿಕ್ಕ ಜಾಗಕ್ಕೆ ಏನೇನಾದ್ರು ತುಳುಕ್ತಾ ಐತೆ ಎಲ್ಲೋ. ತೆಗಿರಿ ಪ್ರಭು. ಒಳ್ಳೆ ಚಿಕ್ಕ ಮಕ್ಕಳಂಗ ಅದು ಇದು ಹಾಕಂತಾನೆ ಹೇಳ್ತೀರಾ. ಜೈ ಮಜಾ ಭಾರತ. ಈ ಸಲ ಮಜಾ ಭಾರತದ ಮಜಾನೇ ಬೇರೆ. ಮಂತ್ರಿ ಪ್ರಭು, ಈ ಸ್ಕಿಟ್ ಶುರು ಮಾಡ್ದಾಗಿಂದ ಒಂದಿಲ್ಲ ಒಂದ್ ಎಡವಟ್ ಆಗ್ತಾನೆ ಐತೆ. ಅನುಭವಿಸ್ತಾ ಇದ್ದೀನಿ. ನನಗೆ ಎಂಟರ್ಟೈನ್ಮೆಂಟ್ ಬೇಕು. ಎಂಟರ್ಟೈನ್ಮೆಂಟ್? ಯಾರಲ್ಲಿ? ಆ ನರ್ತಕಿಯರನ್ನ ಬರಮಾಡಿ ಇಲ್ಲಿ. ಇಬ್ಬಿಬ್ರು ನರ್ತಕಿಯರ್ ಬಂದ್ರೆ ನನ್ ಕನ್ಫ್ಯೂಸ್ ಆಗ್ಬಿಡುತ್ತೆ. ನಿಮ್ಮ ನಾಮಧೇಯ? ಚಿರಂಜೀವಿ ಸೌಭಾಗ್ಯವತಿ ಅರಿಶಿನ ಕುಂಕುಮ ಶೋಭಿತೆ ಅಖಿಲಾಂಡೇಶ್ವರಿ ರಾಗಿಣಿ ತ್ರಿವೇದಿ ಸುಷ್ಮಿತಾ. ಐಸ ಇವರಪ್ಪ ರುದ್ರೇಶ. ನಿಮ್ಮ ನಾಮಧೇಯ ಅರ್ಚಕರು ಹೇಳೋ ಮಂತ್ರ ತರ ಇದೆ. ನಿಮ್ಮ ನಾಮಧೇಯ? ಮಜಾ. ಇವತ್ತು ಕೊಡ್ತೀಯ ಸಜಾ? ನನ್ನ ಹೆಸರು ಮಂಗಳಾ ಜಾನಕಿ. ನಾನು ಇದುವರೆಗೂ ಹತ್ತದೇ ಇರೋ ಸ್ಟೇಜೇ ಇಲ್ಲ. ಹೋಮ ಸ್ಟೇಜ್ ಹತ್ತಿದೀಯಾ? ನಾವು ಎಲ್ಲಾ ತಾಳಕ್ಕೂ ನೃತ್ಯ ಮಾಡುತ್ತೇವೆ. ಪಾತಾಳದಲ್ಲೂ ಮಾಡ್ತೀರಾ? ರಾಜ ರಾಜ ಮತ್ತೆ ಇಬ್ಬಿಬ್ರು ಬಂದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ರಾಜ ರಾಜ तू जा बे तू आ बे इधर. ಯಾರು? तू आ इधर. ಅಲ್ಲ, ಅವಾಗ್ಲೇ ರಾಜ ನನ್ನ ರಸಿಕರ ರಾಜ ಅಂತ ಬಂದ್ರು ಕೇರ್ ಮಾಡ್ಲಿಲ್ಲ. ಇವಾಗ ಅವರಿಬ್ಬರ ಜೊತೆನೂ ಏನೇನೋ ಮಾಡ್ತಾ ಇದ್ದೀರಾ? ಮಂತ್ರಿ ಪ್ರಭು, ಮಹಾರಾಣಿ ಹೊಡೆದು ಬಿಸಾಕಿ ಅವ್ರನ್ನ. ನಮ್ಮನ್ನು ಪಕ್ಕದ ರಾಜ್ಯದಿಂದ ಕರೆಸಿ ಅವಮಾನಿಸುತ್ತಿದ್ದೀರಾ? ನಾವು ನಮ್ಮ ಅಣ್ಣ ಕಾಲಕೇಯನನ್ನು ಕರೆಯುತ್ತೇವೆ. ಪ್ರಭು, ಖೇದ ಉಂಟಾಯಿತು, ಖೇದ ಉಂಟಾಯಿತು. ಎಲ್ಲಿ ಉಂಟಾಯ್ತು, ಎಲ್ಲಿ ಉಂಟಾಯಿತು? ಇವರಿಬ್ಬರ ಅಣ್ಣ ಕಾಲಕ್ಕೆ ಏನಂತೆ? ಯಾಕೆ ಏನಂತೆ? ಈ ಸಲ ಮಜಾ ಭಾರತದ ಮಜಾನೇ ಬೇರೆ ಅಂತೆ. ಓಕೆ, ಕಾಲಕ್ಕೇನೆ ಎದುರಾಕೋತೇನೋ ನೀನು?
ಕಾಲಕ್ಕೆ ಏನೋ ಎದುರಾಕೊಂಡು ನನ್ನ ತಂಗಿಯರ್ನ ಅವಮಾನ ಮಾಡ್ತೀಯಾನೋ. ಈಗ ಮೇಲ್ ಹೊಡ್ಕೊಂಡಿದ್ಯಾ, ನನ್ನ ತಂಗಿಯರ್ನ ಏನಾದ್ರು ಎದುರಾಕೊಂಡ್ರೆ ಅರ್ಥ ಆಯ್ತೇನು? ವಿ ಸೀರಿಯಸ್ಲಿ ಲೈಕ್ ಯುವರ್ ಡೆಡಿಕೇಶನ್. ಸರ್, ಈ ಟಿಂಟಿಣಿ ರಾಜನ ಪರಾಕ್ರಮ ಹೇಗಿತ್ತು ಅಂತ ನಮ್ಮ ಮಂಗಳೂರು ಮಹಾರಾಜನ ಕೇಳೋಣ. ಹೇಗಿತ್ತು ಸರ್? ಟಿಂಟಿಡಿ ಮಹಾರಾಜರೇ, ನಿಮಗೆ ಗೊತ್ತಿಲ್ಲವೇ ಕಾಲಕೇಯನಿಗೆ ಇಲ್ಲಿರೋದು ಜಗತ್ತಲ್ಲಿರೋದು ಎಲ್ಲ ತಂಗಿಯಂದ್ರು ಅಂತ? ಗೊತ್ತಿದ್ದು ಏನಕ್ಕೆ ಅವ್ರ ತಂಗಿ ಹತ್ರ ಹೋಗಿದ್ರಿ? ಯಾರಿಗೆ ಹೇಳಿದ್ದು? ಯಾರು ಕಾಲಕೇಯ ಯಾರು? ಸದ್ಯಕ್ಕೆ ನಾನೇ. ಓಕೆ, ನಿಮ್ದು ಪಾತ್ರ ತುಂಬಾ ಚೆನ್ನಾಗಿತ್ತು ಮಹಾರಾಜರೇ. ಏಟ್ ಆಗಬಾರ್ದು ಆಕ್ಚುಲಿ, ಕೇರ್ಫುಲ್ ಆಗಿರ್ಬೇಕು, ಪ್ರತಿಯೊಂದು ಸಣ್ಣ ಸಣ್ಣ ವಿಷಯದಲ್ಲಿ ಕೇರ್ಫುಲ್ ಆಗಿರ್ಬೇಕು. ಹಂಗೆ ಕಂಟಿನ್ಯೂ ಮಾಡಿದ್ದು ತುಂಬಾ ಖುಷಿ ಆಯ್ತು. ಆಕ್ಚುಲಿ ದಟ್ಸ್ ವಾಟ್ ಅನ್ ಆರ್ಟಿಸ್ಟ್ ಹ್ಯಾಸ್ ಟು ಬಿ. ಶೋ ಮಸ್ಟ್ ಗೋ ಆನ್. ಫ್ರಾಂಕ್ಲಿ ಪರ್ಫಾರ್ಮೆನ್ಸ್ ಹೈಲೈಟ್ ಅಂದ್ರೆ ಐ ಕ್ಯಾನ್ ಸೇ ನೀಲಾ, ದಿಸ್ ಟೈಮ್ ಯು ಆರ್ ಅಮೇಜಿಂಗ್. ನಿನ್ ಕ್ಯಾರೆಕ್ಟರ್ ಅನ್ನು ತುಂಬಾ ಚೆನ್ನಾಗಿ ಮಾಡಿದ್ಯಾ. ಆ ಪೋರ್ಷನ್, ಇವನ್ ದ ಫಸ್ಟ್ ಎಂಟ್ರಿ ಡ್ಯಾನ್ಸ್ ಆಗ್ಲಿ, ಸೆಕೆಂಡ್ ಬಂದು ಬೈಯೋದಾಗ್ಲಿ, ಯು ಹ್ಯಾವ್ ಡನ್ ರಿಯಲಿ. ಆಮೇಲೆ ಕಾಸ್ಟ್ಯೂಮ್ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನಿಮಗೆ. ಐ ಥಿಂಕ್ ಹೋಲ್ ಟೀಮ್ ಗುಡ್ ಕೋಆರ್ಡಿನೇಷನ್. ಆಮೇಲೆ ಸ್ಪೆಷಲ್ ಮೆನ್ಷನ್ ಟು ಸೆಟ್ ಯಾ ಮಿಸ್ಟರ್ ಸಂತೋಷ್ ಪೂಜಾರಿ. ಫಿರಂಗಿನೂ ತುಂಬಾ ಚೆನ್ನಾಗಿತ್ತು, ರಥನೂ ತುಂಬಾ ಚೆನ್ನಾಗಿತ್ತು. ಗುಡ್ ಟೀಮ್ ವರ್ಕ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಈಗ ಮಂಗಳೂರಿನ ಮಹಾರಾಜ ಆದ್ಮೇಲೆ ಬೆಂಗಳೂರಿನ ಯುವರಾಣಿನ ಮಾತಾಡಿಸಬಾರದೆ? ಏನು ರಾಣಿ? ಮಾತಾಡಿಸ್ಬೇಕು. ಮಾತಾಡಿಸಿ. ಹೇಳಿ, ನಿಮಗೆ ನಮ್ಮ ಏನದು ಪ್ರಹಸನ ಹೇಗನಿಸ್ತು? ಹೇಗನಿಸ್ತು? ನಿಮ್ಮ ಪ್ರಹಸನ ಬಹಳ ಬಹಳ ಚೆನ್ನಾಗಿತ್ತು. ಓಕೆನಾ? ಸ್ಕಿಟ್ ಬಗ್ಗೆ ಹೇಳ್ಬೇಕು ಅಂದ್ರೆ ಎವ್ರಿಬಡಿ ವಾಸ್ ಅವ್ರವ್ರ ಪಾರ್ಟ್ಸ್ ಆಗಿ ತಕ್ಕಂತ ಚೆನ್ನಾಗಿ ಮಾಡಿದ್ರಿ ನೀವೆಲ್ರೂ. ನೀವು ಒಳ್ಳೆ ಆಕ್ಟರ್ಸ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಯಾವಾಗಾದ್ರೂ ಈ ತರ ಆಕ್ಟ್ಸ್ ಬಂದಾಗ ಐ ಥಿಂಕ್ ಕಾಸ್ಟ್ಯೂಮ್ಸ್ ಅಂಡ್ ಹೋಲ್ ಪ್ರಾಪರ್ಟೀಸ್ ಇರುತ್ತಲ್ಲ, ಅದು ನೋಡೋಕ್ ತುಂಬಾನೇ ಇಷ್ಟ ಆಗುತ್ತೆ ನನಗೆ. ಸೊ ಐ ಥಿಂಕ್ ಅಗೇನ್ ಲೈಕ್ ಎವ್ರಿಬಡಿ ಇಸ್ ಮೆನ್ಷನಿಂಗ್, ಇಂಡಿವಿಜುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿ ನಿಮ್ ಆಕ್ಟ್ ತುಂಬಾನೇ ಚೆನ್ನಾಗಿತ್ತು. ಸೊ ಐ ಎಂಜಾಯ್ಡ್ ಇಂಡಿವಿಜುವಲಿ ಎವ್ರಿಬಡೀಸ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನ್ಯಾಯ ಅಂದ್ರೆ ನ್ಯಾಯ. ಎಂಥ ನ್ಯಾಯ ಅಂತಂದ್ರೆ ಅಂಥ ನ್ಯಾಯ. ಇವರು ಪಂಚಾಯತಿನಲ್ಲಿ ಅನ್ಯಾಯ ಆಗಿರೋ ಹಿಸ್ಟ್ರಿನೇ ಇಲ್ಲ. ಈ ಪಂಚಾಯತಿ ಪಟೇಲನ್ನು ಯಾಮಾರಿಸಿ ಇಬ್ರು ಐನಾತಿಗಳು ಪಜೀತಿ ತಂದಿಟ್ಟಿದ್ದಾರೆ. ಅದೇನ್ ಪಂಚಾಯತಿ, ಅದೇನ್ ಪಜೀತಿ? ಬನ್ನಿ ಹೋಗಿ ನಾವೇ ನೋಡ್ಕೊಂಬರೋಣ. ಲೆಟ್ಸ್ ವೆಲ್ಕಮ್ ಪಂಚಾಯತಿ ಬಾಯ್ಸ್.
ಏನ್ ಡಿಶು ಏನ್ ಡಿಶು ಏನ್ ಡಿಶು ಏನ್ ಡಿಶು ಏನ್ ಡಿಶು ಏನ್ ಡಿಶು ಆಯ್ತು ಏನಾಯ್ತು ಅಯ್ಯೋ ನಿನ್ನಲೇ ಏನ್ ಅಯ್ಯೋ ನಿನ್ನ ಕೇಳಿ ಏನ ಅಂತ ಏನ್ ಅದೇ ಏನ ಅಂತ ಕೇಳು ಏನ ಅಂತ ಏನ್ ಕೇಳೋದು ಏನ್ ಅಯ್ಯೋ ನಿಮ್ಮ ಛೀ ಏನ್ ಚೀ ಹೌದಾ ಏನ್ ಹೌದಾ ಏನು 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 ಹೋಗು ಏನ್ ಹೋಗೋ ಹೋಗು ಏನ್ ಹೋಗು ಕೇಳು ಏನ್ ಕೇಳು ನನಗೇನ್ ಗೊತ್ತು ಏನ್ ನನ್ಗೇನ್ ಗೊತ್ತು ನಿನ್ನ ಇಷ್ಟ ಬಂದಿದ್ದು ಏನ್ ನಿನ್ನ ಇಷ್ಟ ಬಂದಿದ್ದು ನನ್ ಬಾಡಿ ಗಾರ್ಡ್ ಎಲ್ಲಿದ್ದಾನೆ ಏನಿದೆ 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 ನಿನಗೆ ಗೊತ್ತಿಲ್ಲ ನಾನೇ ಏನ್ ಅದು ನಿನಗೆ ಗೊತ್ತಿಲ್ಲ ಕಮೆಂಟ್ಸ್ ಕೇಳೋಣ ಏನ್ ಕಮೆಂಟ್ಸ್ ಕೇಳೋಣ ಓಯ್ ಏನ್ ಆಯ್ ಏನು 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 ಹೋಗ 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 ಏನು ಹೋಗೋ ಹೋಗೋ ಅಲ್ಲಿ ಹೋಗ್ಬಿಟ್ಟು ಬರೋ ಏನ್ ಹೋಗ್ಬಿಟ್ ಬಾರೋ ಜೊತೆ ಹೋಗ್ಬಿಟ್ಟು ಬರೋ ಏನ್ ಹೋಗ್ಬಿಟ್ ಬಾರೋ ನೀನ್ ಆಮೇಲೆ ಬಾ ಸಿಗ ಏನ್ ಆಮೇಲೆ ಬಾ ನೀನು ಆಮೇಲೆ ಬಾ ಏನ್ ಆಮೇಲೆ ಬಾ ಒರ್ಸ್ಕೊ ಒಂಚೂರು ಏನ್ ಒರ್ಸ್ಕೊ ಒಂಚೂರು ನಿನಗ್ ಬಿಟ್ಟಿದ್ದದು ಏನ್ ಬಿಟ್ಟದ್ದು ಹಾ 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 ಏನು say it baby say the word ಏನ್ ಸೈದ್ ಬೇಬಿ say the word say it ಏನ್ repeat what I say immediately fastly ಏನ್ ಅವ್ರು ಹೇಳ್ತಿದ್ದಾರೆ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಏನ್ ಸಂಪಂಗಪ್ಪನ ಮರಿ ಮಗ ಸಂಪಂಗಪ್ಪ ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ ಏನ್ ಮರಿ ಸಂಪಂಗಪ್ಪನ ಅಕ್ಕರಪ್ಪ ಸಂಗಪ್ಪನಪ್ಪ ಬರಲ್ಲ ಸೋತಾಯ್ತಾರ ಏನ್ ಬರಲ್ಲ ಸೋತಾಯ್ತು ಬರಲು ಏನ್ ಏನ್ ನಿಲ್ಸಲೆ ಏನ್ ನಿಲ್ಸಲೆ ಏನಲೆ ಏನು please ಓಲಿ ಬಿಡ್ರೋ ಓಲಿ ಬಿಡ್ರೋ ಓಲಿ ಬಿಡ್ರೋ ಏನ್ ಡಿಶ್ ಲವ್ಲಿ ಪಂಚಾಯತಿಲಿ ಈ ರೇಂಜಿಗೆ ಫಜೀತಿ ಆಗಿ ಪಾಪ ಅಯ್ಯೋ ದೇವ್ರೇ ನಿಮ್ಮ ಗತಿ ನೋಡಕ್ ಆಗ್ಲಿಲ್ಲ ರೀ ನಿಮ್ ಗತಿ ಹಾಳಾಗೋಗ್ಲಿ ನನ್ನ ಮಗನ ಸೆಟ್ ಅಲ್ಲಿರೋನೆ ಎಲ್ಲಾದ್ನೂ ಆಟ ಆಡಿಸ್ಬಿಟ್ಟಲ್ಲ ನೀನು ಹೆಂಗಿವೆಲ್ಲ ಏನಿಲ್ಲಣ್ಣ ವೆಂಕಟ್ ಸರ್ ಸ್ಕ್ರಿಪ್ಟ್ ಇದು ಸ್ಕ್ರಿಪ್ಟ್ ಅಲ್ಲಿ ಈ ತರ ಹೇಳಿದ್ರ ಏನ್ ಹೇಳಿದ್ರು ಈ ತರ ಸ್ಕಿಟ್ ಆದ್ಮೇಲೂ ಮಾತಾಡ್ತಾ ಇರೋ ಅಂತ ಸ್ಕಿಟ್ ಆದ್ಮೇಲೂ ಮಾತಾಡ್ತಿರೋ ಅಂತ ಹೇಳಿಲ್ಲ ಹಾ ಪಂಚಾಯತಿಲಿ ಮಾತಾಡ್ತಿರೋ ಅಂತ ಸ್ಕ್ರಿಪ್ಟ್ ಅಲ್ಲಿ ಹೇಳಿದ್ರು ಏನ್ ಪಂಚಾಯ್ತಿ ಅಲ್ಲ ಏನಲ್ಲ ಸ್ಕ್ರಿಪ್ಟ್ ಏನ್ ಸ್ಕ್ರಿಪ್ಟ್ ಅಮರ ಬಿಲ್ಲಿ ಏನ್ ಆಧಾರ ಬಿಲ್ಲಿ ಅರ್ಥ ಆಯ್ತಾ ಎಷ್ಟು ಇರಿಟೇಟ್ ಆಗತ್ತೆ ಅಂತ ನಮ್ಮ ಮಗನೇ ರಾಗಿಣಿ ಹೇಗನ್ಸ್ತು ಒಂದು ಜಗಲಿಕಟ್ಟೆ ಚರ್ಚೆ ನಿಜವಾಗ್ಲೂ ನನಗಿಷ್ಟು ಇರಿಟೇಟು ಮಾಡಿಲ್ಲ ಲೈಫಲ್ಲಿ ತನಕ ಅಂಡ್ ಈ ತರ ಎಲ್ಲ ಯಾರು ಮಾಡಿಲ್ಲ ಸೊ ಇಲ್ಲೇ ಇದಾರೆ ಪಕ್ಕದಲ್ಲೇ ನಿಂತ್ಕೊಂಡಿದ್ದಾರೆ ಹುಡುಗ ಇದೆ ನಿಂಗೆ ಇವಾಗ ಬಟ್ ಇಟ್ ವಾಸ್ ಅ ರಿಯಲಿ ನೈಸ್ ಎಂಟರ್ಟೈನಿಂಗ್ ಆಕ್ಟ್ ನೀವಿಬ್ರು ತುಂಬಾ ಕ್ಯೂಟ್ ಆಗಿ ಐ ಥಿಂಕ್ ನಿಮ್ ಪಾತ್ರಗಳು ಏನಿತ್ತು ಅದನ್ನ ತುಂಬಾ ಒಳ್ಳೆ ರೀತಿಯಲ್ಲಿ ನಿಭಾಯಿಸಿದ್ದೀರಾ ಸ್ಪೆಷಲಿ ಯು ಬೋತ್ ಐ ರಿಯಲಿ ಲೈಕ್ ವಾಟ್ ಯು ಪೀಪಲ್ ಡಿಡ್ ಅಂದ್ರೆ ಬಿಗಿನಿಂಗ್ ಅಲ್ಲಿ ನಿಮ್ ಕಾಮಿಕ್ ಸೆನ್ಸ್ ನಿಮ್ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿತ್ತು ಸೊ ಇಟ್ಸ್ ಅ ಗುಡ್ ಆಕ್ಟ್ ಶಿವ ಥ್ಯಾಂಕ್ ಯು ವೆರಿ ಮಚ್ ಪುರುಷ್ ಸರ್ ಡಿಫ್ರೆಂಟ್ ಆಕ್ಟ್ ಇದು ಹೈಲೈಟ್ ಯಾವ್ದು ಅಂತ ಹೇಳಿದ್ರೆ ಶಿವನ್ ತಕೊಂಡು ಹೊಡೆದ್ರಲ್ಲ ಅದು ಬೆಸ್ಟ್ ಪಾರ್ಟ್ ಆಫ್ ದ ಆಕ್ಟ್ ಅದು ಎಲ್ಲರ ಮನಸ್ಸಿನ ಒಂದು ಆಸೆ ಆಗಿದೆ ಎಲ್ರು ಅಷ್ಟು ಇರಿಟೇಟ್ ಮಾಡಿದ್ದಾನೆ ಅದು ಹೊಡೆದಾಗ ಎಷ್ಟು ಖುಷಿ ಆಯ್ತು ಅಂದ್ರೆ ಎಲ್ರಿಗೂ ಅಲ್ಲ ನಾನು ಕೂದ್ಲೆಲ್ಲ ಹೇಳ್ದೆ ಹಿಂಗೆ ಬೇಸಿಕಲಿ ಏನಾಗುತ್ತೆ ಮತ್ತೆ ಅದೇ ಮಾಡುವಾಗ ಹೊಡಿಯೋದು ಮತ್ತೆ ಅದೇ ಮಾಡುವಾಗ ಈ ಎಂಟರ್ಟೈನ್ಮೆಂಟ್ಗೆ ಒಂದ್ 2 ಸಲ ಕರೆಕ್ಟ್ ಅಂತ ಅನ್ಸುತ್ತೆ ಆಮೇಲೆ ರಿಪೀಟೇಟಿವ್ ಆದಾಗ ಯೂಶುವಲಿ ಕಾಮಿಡಿಯಲ್ಲಿ ವರ್ಕ್ ಆಗದಿದ್ರೆ ಇಂಟ್ರೆಸ್ಟ್ ಆಗಲ್ಲ ಸೊ ಐ ಥಿಂಕ್ ಯು ಹ್ಯಾವ್ ಟು ವರ್ಕ್ ಅ ಲಿಟಲ್ ಮೋರ್ ಆನ್ ದಿಸ್ ಓಕೆ ಥ್ಯಾಂಕ್ ಯು ವೆರಿ ಮಚ್